ರಾಜ್ಯದಲ್ಲಿ ಸೋಂಕು ತಡೆಗಟ್ಟುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಕೋವಿಡ್ ವಾರ್ಡ್ ತೆರೆಯೋದಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ. ಇಲಾಖೆಯಿಂದ ಅಧಿಕೃತ ಸೂಚನೆ ಬಂದ್ರೆ ಪ್ರತ್ಯೇಕ ವಾರ್ಡ್ ಅನ್ನ ಪ್ರಾರಂಭ ಮಾಡಲಾಗುತ್ತೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 20 ಬೆಡ್ಗಳ ವ್ಯವಸ್ಥೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಾಳೆ ಕೋವಿಡ್ ರೋಗಿಗಳಿಗೆ ವಾರ್ಡ್ ಅನ್ನ ತಯಾರಿ ಮಾಡಲಾಗುತ್ತೆ. ILI ಸಾರಿ ಕೇಸ್ಗಳ ಬಗ್ಗೆ ವೈದ್ಯರಿಂದ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೂಡ ರವಾನೆ ಮಾಡಲಾಗುತ್ತೆ. ಸಾರಿ ಕೇಸ್ ಕಡ್ಡಾಯ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಚಿವರು ಕೂಡ ಹೇಳ್ತಾ ಇದ್ರು. ನಾಳೆ ನಾಡಿದ್ದು ಎಲ್ಲ ಆರೋಗ್ಯ ಕೇಂದ್ರಕ್ಕೆ ಟೆಸ್ಟ್ ಕಿಟ್ ರವಾನೆ ಕೂಡ ಆಗುತ್ತೆ. 4-5 ದಿನ ಪರಿಸ್ಥಿತಿ ಅವಲೋಕಿಸಿ ನಂತರ ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ತಾಂತ್ರಿಕ ಸಲಹಾ ಸಮಿತಿ ಸಭೆ ಕೂಡ ನಡೀತಾ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಇದೀಗ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಒಂದಷ್ಟು ತಯಾರಿಯನ್ನ ಕೂಡ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಳಲಾಗ್ತಾ ಇದೆ. ILI ಸಾರಿ ಕೇಸ್ಗಳ ಬಗ್ಗೆಯೂ ಕೂಡ ವೈದ್ಯರಿಂದ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೂಡ ನೀಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಯಾವುದೇ ತೊಂದರೆಗಳು ಕೂಡ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಯಾರಿಗೆ ತಾನೇ ಲಾಕ್ಡೌನ್ ಮಾಡೋದು ಇಷ್ಟ ಆಗುತ್ತೆ ಹೇಳಿ. ಸೊ ಹಾಗಾಗಿ ಅದಕ್ಕೆ ಯಾರೂ ಕೂಡ ಅವಕಾಶ ಮಾಡಿಕೊಡ್ದಂಗೆ ನಾವೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಶಮಿ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಶಮಿ ಶೆಟ್ಟಿ, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಈಗ 20 ಬೆಡ್ಗಳ ವ್ಯವಸ್ಥೆಗೆ ಸಿದ್ಧತೆ ಆಗ್ತಾ ಇದೆ. ಯಾವ್ಯಾವ ಆಸ್ಪತ್ರೆಗಳಲ್ಲಿ ಬೆಡ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಸರ್ಕಾರದಿಂದ ಏನೆಲ್ಲ ಸೂಚನೆಗಳು ಆಸ್ಪತ್ರೆಗೆ ರವಾನೆ ಆಗಿದೆ ಅಂತ ಹೇಳಿ. ರಮ್ಯಾ, ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳು ಪ್ರಕರಣಗಳು ದಾಖಲಾಗ್ತಾ ಇರುವಂತ ಸಂಖ್ಯೆ ಹೆಚ್ಚಳ ಆಗ್ತಾನೆ ಇದೆ. ಹಾಗಾಗಿ ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋದ್ರ ಮಟ್ಟಿಗೆ ಕೋವಿಡ್ ಹರಡುವಿಕೆ ಏನಿದೆ ಅದನ್ನ ಕಂಪ್ಲೀಟ್ ಕಡಿಮೆ ಮಾಡಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿನ್ನೆ ಕೂಡ ಒಂದು ಡೆತ್ ಕೂಡ ಆಗಿರೋದ್ರಿಂದ ಇದ್ರ ಕಡೆ ಗಮನ ಜಾಸ್ತಿ ಕೊಡಬೇಕು. ಇದ್ರ ವಿಚಾರವಾಗಿ ಕ್ರಮಗಳನ್ನ ಜಾಸ್ತಿ ಕೈಗೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಕೋವಿಡ್ ವಾರ್ಡ್ಗಳನ್ನ ಏನಿದೆ ಅವುಗಳನ್ನ ಆಸ್ಪತ್ರೆಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳನ್ನ ತೆರೆಯೋದ್ರ ಮೂಲಕ ಕೋವಿಡ್ ಪೇಷಂಟ್ ಗಳಿಗೆ ಬೇಕಾದಂತಹ ಏನು ಆರೋಗ್ಯ ತಯಾರಿ ಏನ್ ನಡೆಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಡ್ಗಳ ತಯಾರಿ ಯಾವ ರೀತಿ ಮಾಡಬೇಕು ಅದನ್ನ ಮಾಡ್ತಿರುವಂತದ್ದು. ಇಲಾಖೆಯಿಂದ ಅಧಿಕೃತ ಸೂಚನೆ ಬಂದ ಕಾರಣದಿಂದಾಗಿ ವಾರ್ಡ್ಗಳನ್ನ ಪ್ರತ್ಯೇಕವಾಗಿ ಕೋವಿಡ್ಗಾಗಿ ವಾರ್ಡ್ಗಳನ್ನ ತಯಾರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೆಚ್ಚುವರಿಯಾಗಿ 20 ಬೆಡ್ಗಳ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ನಾಳೆಯಿಂದನೇ ಕೋವಿಡ್ ರೋಗಿಗಳಿಗೆ ವಾರ್ಡ್ಗಳನ್ನ ತಯಾರಿ ಮಾಡಿ ಏನು ಕೋವಿಡ್ ರೋಗಿಗಳು ಬರ್ತಾರೆ ಅಥವಾ ಕೋವಿಡ್ ಸೋಂಕಿತರು ಬರ್ತಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಬೆಡ್ ತಯಾರಿ ಮಾಡೋದ್ರ ಮೂಲಕ ಕಂಪ್ಲೀಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಶಮಿ ಶೆಟ್ಟಿ.